ಧರ್ಮಸ್ಥಳ ಬುರುಡೆ ಕೇಸ್ಗೆ ಬೆಂಗಳೂರು ಲಿಂಕ್. ಬೆಂಗಳೂರಿನ ಅಪಾರ್ಟ್ಮೆಂಟ್ ಅನ್ನ ಎಸ್ಐಟಿ ಜಾಲಾಡಿದೆ. ವಿದ್ಯಾರಣ್ಯಪುರದ ಅಪಾರ್ಟ್ಮೆಂಟ್ನಲ್ಲಿ ಮಹಜರು ಕಾರ್ಯ ಅಂತ್ಯ ಆಗಿದೆ. ನಿನ್ನೆ ರಾತ್ರಿಯಿಂದಲೂ ನಡೀತಾ ಇದ್ದಂತಹ ಶೋಧ. ನಿನ್ನೆ ರಾತ್ರಿಯಿಂದ ಎಸ್ಐಟಿ ಶೋಧ ನಡೆಸಿತ್ತು. ವಿದ್ಯಾರಣ್ಯಪುರದ ಅಪಾರ್ಟ್ಮೆಂಟ್ನ ಮಹಜರು ಅಂತ್ಯವಾಗಿದೆ. ಧರ್ಮಸ್ಥಳ ಬುರುಡೆ ಕೇಸ್ಗೆ ಬೆಂಗಳೂರು ಲಿಂಕ್. ಎಸ್ಐಟಿ ಬೆಂಗಳೂರಿನ ಅಪಾರ್ಟ್ಮೆಂಟ್ ಅನ್ನ ಜಾಲಾಡಿದೆ. ವಿದ್ಯಾರಣ್ಯಪುರದ ಅಪಾರ್ಟ್ಮೆಂಟ್ ಮಹಜರು ಅಂತ್ಯವಾಗಿದೆ. ನಿನ್ನೆ ರಾತ್ರಿಯಿಂದ ಎಸ್ಐಟಿ ಶೋಧ ನಡೆಸಿತ್ತು. ಎಸ್ಬಿ ಮ್ಯಾನ್ಷನ್ ಹೌಸ್ನಲ್ಲಿ ಮಹಜರು ಮುಕ್ತಾಯವಾಗಿದೆ. ಜಯಂತ್ ಮನೆ ಅಪಾರ್ಟ್ಮೆಂಟ್ ಶೋಧ ನಡೆಸಿದ್ದ ಎಸ್ಐಟಿ ಶೋಧ ಅಂತ್ಯಗೊಳಿಸಿದೆ. ಧರ್ಮಸ್ಥಳ ಷಡ್ಯಂತ್ರಕ್ಕೆ ಬೆಂಗಳೂರಿನಲ್ಲೇ ಸ್ಕೆಚ್ ಹಾಕಿದ್ರ. ಬುರುಡೆ ತಂದುಕೊಟ್ಟಿದ್ದೆ ಜಯಂತ್ ಅಂತ ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ದ. ಹೇಳಿಕೆ ಮೇಲೆ ಜಯಂತ್ ಮನೆಯಲ್ಲಿ ಮಹಜರು ನಡೆಯಿತು. ಮಹಜರು ಅಂತ್ಯವಾಗಿದ್ದು ಬೆಳ್ತಂಗಡಿಯತ್ತ ಎಸ್ಐಟಿ ಟೀಮ್ ಹೊರಟಿದೆ. ನಾಳೆ ಚಿನ್ನಯ್ಯ ಎಸ್ಐಟಿ ಕಸ್ಟಡಿ ಮುಕ್ತಾಯವಾಗುತ್ತೆ. 10 ದಿನದ ಕಸ್ಟಡಿಯನ್ನ ಎಸ್ಐಟಿ ಪಡ್ಕೊಂಡಿತ್ತು. ಈ 10 ದಿನದಲ್ಲಿ ಚಿನ್ನಯ್ಯನ ವಿಚಾರಣೆ ನಡೆಯಿತು. ಹಲವು ಸ್ಫೋಟಕ ಮಾಹಿತಿಗಳು ಎಸ್ಐಟಿಗೆ ಸಿಕ್ಕಿದೆ ಚಿನ್ನಯ್ಯನಿಂದ. ನಾಳೆ ಚಿನ್ನಯ್ಯ ಎಸ್ಐಟಿ ಕಸ್ಟಡಿ ಮುಕ್ತಾಯವಾಗುತ್ತೆ. ಬೆಳ್ತಂಗಡಿ ಕೋರ್ಟಿಗೆ ಚಿನ್ನಯ್ಯನನ್ನ ಹಾಜರುಪಡಿಸಲಾಗುತ್ತೆ. ಕೋರ್ಟಿಗೆ ಹಾಜರುಪಡಿಸಿ ಮತ್ತೆ ಕಸ್ಟಡಿಗೆ ಕೇಳೋ ಸಾಧ್ಯತೆ ಇದೆ. ಈಗಾಗಲೇ ಈ 10 ದಿನದ ಕಸ್ಟಡಿಯಲ್ಲಿ ಸುದೀರ್ಘ ವಿಚಾರಣೆ ನಡೆದಿದೆ. ಎಸ್ಐಟಿ ಮಹಜರ್ನಲ್ಲಿ ಸಿಕ್ತ ಬುರುಡೆ ಗುಟ್ಟು. ಮಹಜರ್ನಲ್ಲಿ ಷಡ್ಯಂತ್ರದ ಹಲವು ಮಾಹಿತಿ ಬಹಿರಂಗ ಆಗಿದೆ. ಮೇ 3ರಂದು ಅಪಾರ್ಟ್ಮೆಂಟಿಗೆ ಮಟ್ಟಣ್ಣವರ್ ಭೇಟಿ ನೀಡಿತು. ರಾತ್ರಿ 11 ಗಂಟೆಗೆ ಮಟ್ಟಣ್ಣವರ್ ಸುಜಾತ ಚಿನ್ನಯ್ಯ ಅಪಾರ್ಟ್ಮೆಂಟಿಗೆ ಭೇಟಿ ನೀಡುತ್ತಾರೆ. ರೂಮ್ ನಂಬರ್ 3045ರಲ್ಲಿ ಉಳ್ಕೊಂಡಿದ್ರು ಮೂವರು. ಎಸ್ಐಟಿ ಮಹಜರಿನಲ್ಲಿ ಬುರುಡೆ ಗುಟ್ಟು ಸಿಕ್ತ ಷಡ್ಯಂತ್ರದ ಹಲವು ಮಾಹಿತಿಗಳು ಬಹಿರಂಗ ಆಗಿದೆ. ಇದೇ ಬೆಂಗಳೂರಿನ ಅಪಾರ್ಟ್ಮೆಂಟ್ಗೆ ಮೇ 3ನೇ ತಾರೀಕು ಗಿರೀಶ್ ಮಟ್ಟಣ್ಣವರ್ ಭೇಟಿ ನೀಡುತ್ತಾರೆ. ರಾತ್ರಿ 11 ಗಂಟೆಗೆ ಮಟ್ಟಣ್ಣವರ್ ಸುಜಾತ ಚಿನ್ನಯ್ಯ ಈ ಅಪಾರ್ಟ್ಮೆಂಟ್ಗೆ ಬರ್ತಾರೆ. ಮೇ 3ನೇ ತಾರೀಕು. ಮೇ 4ರ ಬೆಳಿಗ್ಗೆ 5 ಗಂಟೆಗೆ ರೂಮ್ ಖಾಲಿ ಮಾಡಿದ್ರು. ಅಪಾರ್ಟ್ಮೆಂಟ್ನಿಂದಲೇ ದೆಹಲಿಗೆ ಹೋಗಿರೋ ಮಾಹಿತಿ ಇದೆ. ಡಿವಿಆರ್ ಸ್ಟೋರೇಜ್ ಇಲ್ಲದಿದ್ದಕ್ಕೆ ಸಿಸಿಟಿವಿ ಸಿಕ್ಕಿಲ್ಲ. ಅಪಾರ್ಟ್ಮೆಂಟ್ ಸಿಬ್ಬಂದಿಯಿಂದ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಮಹಜರು ಮುಗಿಸಿ ಎಸ್ಐಟಿ ವಾಪಸ್ ಹೊರಟಿದೆ ಬೆಳ್ತಂಗಡಿಗೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಸಂಪರ್ಕದಲ್ಲಿದ್ದಾರೆ. ಶರತ್, ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ, ಈ ಪ್ರಕರಣ ಬೆಂಗಳೂರಿಗೂ ಹೇಗೆ ಲಿಂಕ್ ಇದೆ ಅನ್ನೋದು ಈಗ ಹೊರಗಡೆ ಬರ್ತಾ ಇದೆ. ಅಪಾರ್ಟ್ಮೆಂಟ್, ಬೆಂಗಳೂರಿನ ಒಂದು ಅಪಾರ್ಟ್ಮೆಂಟ್ ನಲ್ಲಿ ನಿನ್ನೆ ರಾತ್ರಿಯಿಂದಲೂ ಶೋಧ ಕಾರ್ಯ ಎಸ್ಐಟಿ ನಡೆಸಿದೆ. ಸೊ ಈ ಶೋಧ ಕಾರ್ಯದ ಸಂದರ್ಭದಲ್ಲಿ ಏನೆಲ್ಲ ಮಹತ್ವದ ಮಾಹಿತಿಗಳು ಸಿಕ್ಕಿದೆ, ಏನೆಲ್ಲ ಮಹತ್ವದ ಸಾಕ್ಷಿಗಳು ಎಸ್ಐಟಿ ಕೈ ಸೇರಿದೆ? ಶ್ವೇತಾ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಏನೆಲ್ಲ ಚರ್ಚೆಗಳಾಗಿತ್ತು, ಏನೆಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆಗಳು ನಡೆದಿತ್ತು ಅನ್ನೋ ವಿಚಾರವಾಗಿ ತನಿಖೆ ನಡೆಸುವಂತಹ ಸಲುವಾಗಿ, ಜೊತೆಗೆ ಮಹಜರನ್ನ ನಡೆಸುವಂತಹ ಸಲುವಾಗಿ ನಿನ್ನೆ ದಿನ ಬೆಳಿಗ್ಗೆ 5:30 ಸುಮಾರಿಗೆ ಬೆಳ್ತಂಗಡಿಯಿಂದ ಹೊರಟಂತಹ ಎಸ್ಐಟಿ ಅಧಿಕಾರಿಗಳು ಬೆಂಗಳೂರನ್ನ ಬಂದು ತಲುಪಿ, ತದನಂತರ ಜಯಂತ್ ನಿವಾಸ, ಏನು ದಾಸರಹಳ್ಳಿಯಲ್ಲಿರುವಂತಹ ಜಯಂತ್ ನಿವಾಸದಲ್ಲಿ ಬರೋಬ್ಬರಿ 8 ಗಂಟೆಗಳ ಕಾಲ ಮಹಜರನ್ನ ನಡೆಸುವಂತಹ ಕೆಲಸವನ್ನ ಮಾಡ್ತಾರೆ. ತದನಂತರ ಸಿಐಡಿಗೆ ಬಂದು ಉಳಿದುಕೊಂಡಂತಹ ಅಧಿಕಾರಿಗಳು ಚಿನ್ನಯ್ಯನ ಜೊತೆ ರಾತ್ರಿ 2 ಗಂಟೆಯ ಸುಮಾರಿಗೆ ಕೊಡಿಗೆಹಳ್ಳಿ ವಿದ್ಯಾರಣ್ಯಪುರ ಸಮೀಪ ಇರುವಂತಹ ಎಸ್ಬಿ ಮ್ಯಾನ್ಷನ್ ಎನ್ನುವಂತಹ ಒಂದು ಅಪಾರ್ಟ್ಮೆಂಟ್ಗೆ ತೆರಳಿ ಅಲ್ಲಿ ಮಹಜರನ್ನ ನಡೆಸುವಂತಹ ಕೆಲಸವನ್ನ ಮಾಡ್ತಾರೆ. ಕಳೆದ 3-4 ತಿಂಗಳ ಹಿಂದೆ ಗಿರೀಶ್ ಮಟ್ಟಣ್ಣನವರ್ ಹಾಗೆ ಈ ಚಿನ್ನಯ್ಯ ಎಲ್ಲರೂ ಕೂಡ ಆ ಅಪಾರ್ಟ್ಮೆಂಟ್ಗೆ ಭೇಟಿಯನ್ನು ನೀಡಿ ಉಳಿದುಕೊಂಡಿದ್ರು ಎನ್ನುವಂತಹ ಒಂದು ಮಾಹಿತಿಯ ಆಧಾರದ ಮೇಲೆ ಮತ್ತೆ ಚಿನ್ನಯ್ಯನ ಹೇಳಿಕೆಯ ಆಧಾರದ ಮೇಲೆ ಅಲ್ಲಿ ಮಹಜರನ್ನ ನಡೆಸುವಂತಹ ಕೆಲಸವನ್ನ ಮಾಡ್ತಾರೆ. ಬರೋಬ್ಬರಿ 10 ಗಂಟೆಗಳ ಕಾಲ, ನಿನ್ನೆ ರಾತ್ರಿ ತಡರಾತ್ರಿ ಇವತ್ತು 2 ಗಂಟೆಯಿಂದ ಬೆಳಿಗ್ಗೆ 12 ಗಂಟೆಯ ತನಕ ಕೂಡ ಮಹಜರನ್ನ ನಡೆಸುವಂತಹ ಕೆಲಸವನ್ನು ಮಾಡ್ತಾರೆ. ಮಹಜರ
ತನಿಖೆಗಳನ್ನ ಮುಗಿಸಿಕೊಂಡು ಇದೀಗ ಬೆಳ್ತಂಗಡಿ ಕಡೆಗೆ SIT ಅಧಿಕಾರಿಗಳು ಚಿನ್ನಯ್ಯನ ಜೊತೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಮಹಜರಿನ ವೇಳೆ ಕೆಲವೊಂದಿಷ್ಟು ಅಂಶಗಳು ಬೆಳಕಿಗೆ ಬಂದಿರುವಂತದ್ದು. ಕಳೆದ ಮೇ 3ನೇ ತಾರೀಕು ರಾತ್ರಿ 11 ಗಂಟೆಯ ಸುಮಾರಿಗೆ ಗಿರೀಶ್ ಮಟ್ಟಣ್ಣನವರ್ ಹಾಗೆ ಸುಜಾತಾ ಭಟ್ ಹಾಗೆ ಚಿನ್ನಯ್ಯ ಈ SB ಮ್ಯಾನ್ಷನ್ ಎನ್ನುವ ಅಪಾರ್ಟ್ಮೆಂಟ್ಗೆ ಬರ್ತಾರೆ. ರೂಮ್ ನಂಬರ್ 3045 ಅಲ್ಲಿ ಉಳಿದುಕೊಳ್ತಾರೆ. ತದನಂತರ ಬೆಳಗಿನ ಜಾವ ಎದ್ದು ಅಲ್ಲಿಂದ ಹೊರಡ್ತಾರೆ ಎನ್ನುವಂತ ಒಂದು ಮಾಹಿತಿ ಇರುವಂತದ್ದು. CCTVಯನ್ನ ಚೆಕ್ ಮಾಡೋದಕ್ಕೆ ಕಳೆದ 3 ತಿಂಗಳ ಹಿಂದಿನ ದಾಖಲೆ ಆಗಿರುವಂತಹ ಕಾರಣ, ಸ್ಟೋರೇಜ್ ಕಾರಣದಿಂದಾಗಿ ಆ CCTVಗಳು ಸದ್ಯಕ್ಕೆ ಲಭ್ಯವಾಗಿಲ್ಲ. ಅವುಗಳನ್ನು ರಿಟ್ರೀವ್ ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಇನ್ನು ಲೆಡ್ಜರ್ ಬುಕ್ ಅನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅಂಶಗಳು ಬೆಳಕಿಗೆ ಬಂದಿದ್ದಾವೆ. ಅಪಾರ್ಟ್ಮೆಂಟ್ನ ಸಿಬ್ಬಂದಿಗಳ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಜೊತೆಗೆ ಲೆಡ್ಜರ್ ಬುಕ್ ಮತ್ತೆ DVRಗಳನ್ನ ಸೀಸ್ ಮಾಡುವಂತಹ ಕೆಲಸವನ್ನು ಕೂಡ SIT ಅಧಿಕಾರಿಗಳು ಮಾಡಿದ್ದಾರೆ. ಅದರ ಆಧಾರದ ಮೇಲೆ ತನಿಖೆಯನ್ನು ನಡೆಸುವಂತಹ ಕೆಲಸವನ್ನು ಮಾಡ್ತಾರೆ. ದೆಹಲಿಗೆ ಹೋಗುವಂತಹ ಪ್ಲಾನ್ ಬಗ್ಗೆ ಇಲ್ಲಿ ಚರ್ಚೆಯನ್ನ ಮಾಡಲಾಗಿತ್ತು ಎನ್ನುವಂತಹ ಒಂದು ಚಿನ್ನಯ್ಯನ ಹೇಳಿಕೆಯ ಆಧಾರದ ಮೇಲೆ ಇದರ ಮಹಾಜರಣ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ. ಈಗಾಗಲೇ ಚಿನ್ನಯ್ಯನ ಕಸ್ಟಡಿಯೂ ಕೂಡ ನಾಳೆಗೆ ಮುಗಿತಾ ಇರುವಂತಹ ಕಾರಣ ಇವತ್ತೇ ಬೆಂಗಳೂರಿನಲ್ಲಿ ಸಂಪೂರ್ಣವಾದಂತಹ ಮಹಾಜರಣ ಮುಗಿಸಿ ಬೆಳ್ತಂಗಡಿಗೆ ತೆರಳುವಂತಹ ಕಾರ್ಯವನ್ನು SIT ಅಧಿಕಾರಿಗಳು ಮಾಡಿದ್ದಾರೆ. ನಾಳೆ ಚಿನ್ನಯ್ಯನ ಕಸ್ಟಡಿ ಮುಗಿತಾ ಇರುವಂತಹ ಕಾರಣ ಆತನನ್ನು ಕೂಡ ಕೋರ್ಟ್ಗೆ ಹಾಜರನ್ನ ಪಡಿಸಿ ಇನ್ನೂ ಹೆಚ್ಚಿನ ವಿಚಾರಣೆಗೆ ಏನಾದರೂ ಕಸ್ಟಡಿಗೆ ಬೇಕಾದಂತಹ ಅವಶ್ಯಕತೆ ಇದ್ದಲ್ಲಿ ಯಾವ್ಯಾವ ಕಾರಣಕ್ಕೆ ಕಸ್ಟಡಿಗೆ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾರಣಗಳನ್ನ ನ್ಯಾಯಾಲಯಕ್ಕೆ ತಿಳಿಸಿ ಆತನನ್ನ ಮತ್ತೆ ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾರೆ. ಸದ್ಯ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಯಾವ್ಯಾವ ರೀತಿಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ಲಾನ್ ಅನ್ನ ಮಾಡಲಾಗಿತ್ತು, ರೂಪುರೇಷೆಯನ್ನ ಸಿದ್ಧಪಡಿಸಲಾಗಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಮಹಾಜರಣ ಮಾಡುವಂತಹ ಕೆಲಸವನ್ನ SIT ಅಧಿಕಾರಿಗಳು ಮಾಡಿದ್ದಾರೆ. ಜಯಂತ್ ಮನೆಯಲ್ಲಿ ಆತನ ಕುಟುಂಬಸ್ಥರ ಹೇಳಿಕೆ ಆಗಿರ್ಬೋದು, ಅಕ್ಕಪಕ್ಕದವರ ಹೇಳಿಕೆ ಆಗಿರ್ಬೋದು, ಜೊತೆಗೆ ಇಲ್ಲಿ ಅಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅಪಾರ್ಟ್ಮೆಂಟ್ನವರ ಹೇಳಿಕೆ ಆಗಿರ್ಬೋದು, ಲೆಡ್ಜರ್ ಬುಕ್ ಆಗಿರ್ಬೋದು, CCTV ಆಗಿರ್ಬೋದು, ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಈಗಾಗಲೇ SIT ಅಧಿಕಾರಿಗಳು ಮಾಡಿದ್ದಾರೆ. ಇನ್ನು ಕಸ್ಟಡಿ ಮುಗಿತಾ ಇರುವಂತಹ ಕಾರಣ ಒಂದು ವೇಳೆ ಇನ್ನೂ ಹೆಚ್ಚಿನ ತನಿಖೆಗೆ ಬೇಕಾದ್ರೆ ಕಸ್ಟಡಿಗೆ ಪಡೆದುಕೊಂಡು ಇನ್ನೂ ಹೆಚ್ಚಿನ ತನಿಖೆಯನ್ನು ನಡೆಸುವಂತಹ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾರೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಶರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.